ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ಪ್ಲೀಸ್. ಆ ಪ್ಲೇಟ್ ತುಂಬ ಗ್ರೀನ್ ಸಲಾಡ್, ಶಾಲೋ ಫ್ರೈ ಮಾಡಿದ್ದ ಯಾವ್ಯಾವುದೋ ಐಟಮ್ಗಳು ಇದ್ದವು. ಸರಿಯಾಗಿ ಕಣ್ಣು ಸಂಕುಚಿಸಿ ನೋಡಿದ್ದಳು ಕುಂಕುಮ. ಇರು, ಇದ್ರಾಗೆ ನಾನು ತಿನ್ನೋ ಒಂದು ಐಟಮ್ಮಾರ ಇದೆಯಾ ನೋಡ್ತೀನಿ ಎಂದುಕೊಂಡು ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಅನ್ನ ಕಾಣಿಸಿತ್ತು ಅವಳಿಗೆ. ಯಪ್ಪ, ಬಚಾವಾದೆ ಕಣೆ ಕುಂಕುಮ್. ಈ ಜನಕ್ಕೆ ಅನ್ನ ಅಂತಾನೂ ಒಂದು ತಿನ್ನ ಐಟಮ್ ಅದೇ ಅಂತವ ಗೊತ್ತದೆ ಅಂತಾಯ್ತು. ಸದ್ಯ ಇಷ್ಟಗಲ ಕಣ್ಬಿಟ್ಟು ನೋಡೋವಾಗಲಾದರೂ ಕಾಣಿಸೋಷ್ಟು ಮಡ್ಗವ್ರಲ್ಲ ಅನ್ನವ. ಉಸಿರು ಬಂತು ನನಗೆ ಎಂದು ಖುಷಿಯಿಂದ ಅದನ್ನು ಎತ್ತಿಕೊಂಡವಳಿಗೆ ಈಗ ಇನ್ನೊಂದು ತಲೆನೋವು ಕಾಡಿತ್ತು. ಅನ್ನ ಏನೋ ಇಷ್ಟಾರ ಮಡ್ಗವ್ರೆ, ಇದಕ್ಕೆ ಏನು ಹಾಕೊಂಡು ತಿನ್ನೋದು? ದೇವುಡ, ಇದೆಂಥ ಮನುಷ್ಯರ ಹತ್ರ ಬಂದು ತಗಲಾಕಣ್ಣಪ್ಪ ನಾನು, ಕರ್ಮ ಎಂದು ಬೈದುಕೊಂಡು ಎಲ್ಲಿಂದ ತೆಗೆದ್ಲೋ ಅಲ್ಲೇ ಇಟ್ಟಳು ಅನ್ನದ ಬೌಲನ್ನು. ವಾಟ್ ಆರ್ ಯು ಡೂಯಿಂಗ್ ಡಿಯರ್ ಎನ್ನುತ್ತಾ ಬಂದಿದ್ದಳು ಸಂಜು. ಅವಳನ್ನು ನೋಡಿ ನಗಲಾರದೆ ನಕ್ಕಿದ್ದಳು ಹುಡುಗಿ. ಓ, ಊಟ ಮಾಡ್ತಾ ಇದೀಯಾ? ಓಕೆ ಓಕೆ, ಕ್ಯಾರಿ ಆನ್ ಎನ್ನುತ್ತಾ ತನ್ನ ಪ್ಲೇಟ್ ಕೈಗೆತ್ತಿಕೊಂಡಿದ್ದಳು ಸಂಜನಾ. ಅಯ್ಯ, ಕ್ಯಾರಿ ಆನ್ ಅಂತೆ, ಕ್ಯಾರಿ ಆನು ಅದೇನು ಅಂತ ಇದನ್ನ ಕ್ಯಾರಿ ಮಾಡಾರೋ? ಈ ಸೊಪ್ಪು ಸದೇನೆಲ್ಲ ತಿನ್ನದೆಂಗಪ್ಪ ಅಂತವ ಯೋಚಿಸಿ ಸಾಯ್ತಾ ಇದ್ದೀನಿ ನಾನು. ಹೊಟ್ಟೆ ಬ್ಯಾರೆ ತಾಳ ಆಗ್ತಾ ಇದೆ ನಂದು ಎಂದುಕೊಂಡು ಹೊಟ್ಟೆಯ ಮೇಲೆ ಕೈ ಆಡಿಸಿ ಮೂತಿ ಮುರಿದಿದ್ದಳು. ಸಂಜಳಾನೆಲ್ಲ ನೋಡಿದರೆ ಅವಳು ಪೋರ್ಕಲ್ಲಿ ಅಲ್ಲಿರುವ ಐಟಮ್ಗಳನ್ನು ಸವಿಯುವುದರಲ್ಲಿ ಬ್ಯುಸಿಯಾಗಿದ್ದಳು. ಖುಷಿಯಿಂದಲೇ ತಿನ್ನುತ್ತಿದ್ದಾಳೆ ಹುಡುಗಿ. ನೋಡಿ ಮುಖ ಸೆಂಡಿರಿಸಿದ್ದಳು ಹುಡುಗಿ. ನಿಜವೇ, ಇವಳು ಕೂಡ ನಕ್ಷತ್ರ ಲೋಕದಲ್ಲೇ ಅಲ್ವಾ ಇರೋದು? ಅವರ ಹಾಗೆ ತಯಾರಾಗಿದ್ದಾಳೆ ಹುಡುಗಿ ಎಂದುಕೊಂಡಳು. ಹೇ ಕುಂಕುಮ್, ಹ್ಯಾವ್ ಯುವರ್ ಫುಡ್ ಯಾ? ಬೇಗ ಬೇಗ, ಯಾಕೆ ಹಂಗೆ ಕೂತಿದೀಯಾ ತಿನ್ನದೆ? ಇನ್ನೇನು, ನಾವು ಹೋಗಬೇಕು, ಅವರು ಎಲ್ಲಿ ಕರೀತಾರೋ ಅಲ್ಲಿಗೆ ಎಂದು ಆತುರಪಡಿಸಿದ್ದಳು ಸಂಜು. ನಂಗಿವೆಲ್ಲ ತಿನ್ನಕ್ಕಾಗಲ್ಲ ಕಣಪ್ಪ. ನನಗೆ ಸ್ವಲ್ಪ ಅನ್ನ ಪಪ್ಪು ಇದ್ದರೂ ಖುಷಿಯಾಗಿ ತಿಂದ್ಬಿಡುವೆ. ಇಂಥವನ್ನೆಲ್ಲ ತಿನ್ನೋದಾದರೂ ಹೆಂಗೆ? ಹೊಟ್ಟೆ ಬೇರೆ ಹಸಿತಾ ಇದೆ ನನಗೆ. ಅಳುಮುಖ ಮಾಡಿದ್ದಳು ಕುಂಕುಮ ಹಸಿವಿನ ಸಂಕಟಕ್ಕೆ. ವಾಟ್, ನಿಂಗೆ ಇವೆಲ್ಲ ಇಷ್ಟ ಇಲ್ವಾ? ಹೆಲ್ದಿ ಫುಡ್ ಕಣಮ್ಮ ಇವೆಲ್ಲ. ಎಷ್ಟೊಳ್ಳೆ ಐಟಮ್ ಕಳಿಸಿದ್ದಾರೆ. ಯಾವುದೋ ಅನ್ಯಗ್ರಹದ ಪ್ರಾಣಿಯನ್ನು ನೋಡುವಂತೆ ನೋಡಿದ್ದಳು ಇವಳನ್ನು ಸಂಜು ಆಶ್ಚರ್ಯದಿಂದ. ಅಯ್ಯ, ಬೆಂಕಿ ಬಿತ್ತು ಇವ್ರ ಹೆಲ್ದಿ ಫುಡ್ಗೆ. ನಾಲಿಗೆಗೆ ಹಿತವಾಗಿ ಹೊಟ್ಟೆ ತುಂಬುವಂಗೆ ಇರಬೇಕು ಆಹಾರ. ಇವ್ರಂಗೆ ಹುಲ್ಲು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋ ಅಭ್ಯಾಸ ಇಲ್ಲ ನನಗೆ. ಗೊಣಗಿ ಮೇಲಿಂದ ನಗಲಾರದೆ ನಕ್ಕಿದ್ದಳು ಹುಡುಗಿ. ಹೋಗಲಿ, ಅಲ್ಲಿ ಬೌಲಲ್ಲಿ ಅನ್ನ ಇದೆ ನೋಡು, ಅದನ್ನಾದರೂ ತಿನ್ನು. ಅದಕ್ಕೆ ಇಲ್ಲಿದೆ ನೋಡು ಕರ್ಡ್, ಅದನ್ನು ಹಾಕ್ಕೊಂಡು ತಿನ್ನು, ಹಸಿವಾಗುತ್ತಲ್ವಾ ಎಂದಿದ್ದಳು ಸಹಾನುಭೂತಿಯಿಂದ ಸಂಜು. ಅದನ್ನು ಇವಳೂ ನೋಡಿದ್ದಳು. ಬರೀ ಅನ್ನ ಮೊಸರು ನನ್ನ ಗಂಟಲಲ್ಲಿ ಇಳಿಯೋದು ಕಷ್ಟ. ಅಟ್ಲೀಸ್ಟ್ ಮೊಸರನ್ನವಾದರೂ ಇದ್ದರೆ ಎಂದುಕೊಂಡವಳು ಅನಿವಾರ್ಯವಾಗಿ ಅದನ್ನೇ ನುಂಗಿ ನೀರು ಕುಡಿದಿದ್ದಳು ಹಸಿವಿನ ಸಂಕಟಕ್ಕೆ. ಅಷ್ಟರಲ್ಲಿಯೇ ಸಂಜನಾ ಮೊಬೈಲ್ಗೆ ಕಾಲ್ ಬಂದಿತ್ತು. ಇವರು ಹೊರಡಬೇಕಿತ್ತು ಈಗ. ನಾಟ್ಯಾಳಿಗೆ ಊಟ ಮಾಡಿಸಿ ಅವಳನ್ನು ಮಲಗಿಸುತ್ತಿದ್ದ ಆಯುಷ್ ಆಚಾರ್ಯ. ಅವಳಿಗೆ ತಿನ್ನಿಸುತ್ತಲೇ ತಾನೂ ತಿಂದಿದ್ದ. ಅವನ ಪಕ್ಕದಲ್ಲೇ ವರ್ಧನ್ ಕೂಡ ಕುಳಿತು ಊಟ ಮುಗಿಸಿದ್ದ. ಊಟ ಆದ ಕೂಡಲೇ ಮತ್ತೆ ಶುರು ಹಚ್ಚಿದ್ದಳು ಅವಳ ರಾಗವನ್ನು ನಾಟ್ಯ. ಅಕ್ಕ ಎನ್ನುತ್ತಾ ಅವಳ ಹತ್ತಿರ ಹೋಗೋಣ ಎಂದು ಕೈ ತೋರಿಸಿ ಸಣ್ಣಗೆ ಅಳುತ್ತಿತ್ತು ಮಗು. ಅವಳಿಗೆ ಕುಂಕುಮ ತಾನು ಊಟ ಮಾಡಿ ನಿನ್ನ ಹತ್ತಿರ ಬರ್ತೀನಿ ಎಂದಿದ್ದು ನೆನಪಾಗಿತ್ತೇನೋ. ಅವಳ ಒರೆಸಿಗೆ ಆಯುಷ್ಗೆ ಕೋಪ ಬರುತ್ತಿದ್ದರೆ ವರ್ಧನ್ಗೆ ನಗು ಬರುತ್ತಿತ್ತು. ನೋಡ್ದ ನಿನ್ನ ಮಗಳು ಆ ಹುಡುಗಿನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ? ಅದಕ್ಕೆ ಕಣಪ್ಪ ನಾನು ಅಲ್ಲಿ ಅಷ್ಟು ಹೊತ್ತು ಇದ್ದಿದ್ದು. ಆ ಹುಡುಗಿನ ಕಾಯ ಬಾಡಿಗಾರ್ಡ್ ಆಗಿ ಅಲ್ಲ, ಗೊತ್ತಾಯ್ತಾ ಈಗ ಎಂದು ಮಾತಿನಲ್ಲೇ ತಿವಿದಿದ್ದ ವರ್ಧನ್ ತನ್ನ ಗೆಳೆಯನಿಗೆ. ನೋಡುವರು, ನನಗೆ ಮೊದಲೇ ತಲೆ ಕೆಟ್ಟಿದೆ. ನೀನು ಬೇರೆ ನನ್ನ ಬುರುಡೆ ಬಿಸಿ ಮಾಡದ್ದೆ ಅಂದರೆ ತಟ್ತೀನಿ ಮಗನೇ ನಿನಗೆ ಎಂದವನು ಮಗಳನ್ನು ಮಲಗಿಸಲು ಹರಸಾಹಸ ಪಡುತ್ತಿದ್ದ ಆಯುಷ್. ನೋಡು ಬಂಗಾರ, ನೀನು ಗುಡ್ಗಲ್ಲಲ್ಲ. ನಾನು ಏನು ಹೇಳಿದ್ದೆ ನಿಂಗೆ ಬರೋವಾಗ? ಡಡ್ಡ ಹೇಳ್ದಂಗೆ ಕೇಳಬೇಕು, ಹಠ ಮಾಡಬಾರ್ದು ಅಂದಿದ್ದೆ ಅಲ್ಲ. ಈಗ ನೋಡು, ನೀನು ನೋಡು, ಡಡ್ಡ ಪಾಪ ಅಲ್ವಾ? ಹೀಗೆಲ್ಲ ಮಾಡಬಾರ್ದಲ್ವ ಚಿನ್ನಿ? ನೋಡು, ನಿನ್ನ ಅಕ್ಕಂಗೆ ಅಬ್ಬು ಆಗಿದೆಯಂತೆ ಬಂಗಾರಿ. ಚುಚ್ಚಿ ಮಾಡಿದ್ದಾರಂತೆ. ಅದಕ್ಕೆ ತಾಚಿ ಮಾಡಿದೆಯಂತೆ ನಿನ್ನ ಅಕ್ಕ ಚಿನ್ನು. ನಾಳೆ ನಿನ್ನ ಕರ್ಕೊಂಡು ಹೋಗ್ತಾರೆ ವರು ಅಂಕಲ್. ಈಗ ತಾಚಿ ಮಾಡ್ತಾಳೆ ನಮ್ಮ ಮುದ್ದು ಎನ್ನುತ್ತಾ ಅವಳನ್ನು ನಂಬಿಸುತ್ತಾ ಅವಳ ತಲೆಯನ್ನು ತಟ್ಟುತ್ತಿದ್ದ.
ನಿಧಾನಕ್ಕೆ ಅಳುತ್ತಲೇ ನಿದ್ದೆ ಆವರಿಸಿತ್ತು ಮಗುಗೆ. ಸಮಾಧಾನದ ನಿಟ್ಟುಸಿರು ಬಿಟ್ಟ ಆಯುಷ್ ಆಚಾರ್ಯ. ಒಮ್ಮೆ ಮಲಗಿದರೆ ಅವಳು ಬೆಳಗಿನವರೆಗೂ ಏಳಲ್ಲ ಎನ್ನುವುದು ಅವನಿಗೆ ತಿಳಿದಿದ್ದೆ. ಇಬ್ಬರೂ ಎದ್ದು ಬಾಗಿಲು ಹಾಕಿ ಹೊರಟಿದ್ದರು ಒಂದು ವಿಶಾಲವಾದ ರೂಮ್ಗೆ. ಅಲ್ಲಿಯೇ ಎಲ್ಲರೂ ಗ್ಯಾದರ್ ಆಗಬೇಕೆಂದು ಡಿಸೈಡ್ ಆಗಿತ್ತು ಎಲ್ಲರೂ ಸಹ. ಆರ್ ಯು ರೆಡಿ? ಹೇಗೆ ಬರ್ತೀಯಾ ಎಂದು ಕಣ್ಣು ಸಂಕುಚಿಸಿ ಕೇಳಿದ್ದಳು ಕುಂಕುಮಾಳ ಡ್ರೆಸ್ ನೋಡಿ. ಅವಳದು ಅದೇ ಒಂದು ಲಾಂಗ್ ಸ್ಕರ್ಟ್, ಒಂದು ಟಾಪ್, ಮೇಲೊಂದು ವೇಲ್. ತನ್ನ ವಿಶಾಲವಾದ ಕಣ್ಣಿಗೆ, ಗಾಢವಾದ ಕಾಡಿಗೆ ತೆಳುವಾಗಿ ಪೌಡರ್ ಲೇಪಿಸಿದ್ದಳು ಮುಖಕ್ಕೆ. ಅಷ್ಟೇ ಅವಳ ಅಲಂಕಾರ. ಅದೇ ಆಶ್ಚರ್ಯ ಸಂಜುಗೆ. ಹೀಗೂ ಇರ್ತಾರ ಹುಡುಗಿರು ಈಗಿನ ಕಾಲದಲ್ಲಿ ಎನ್ನುವುದು ಅವಳ ಯೋಚನೆ. ಆಶ್ಚರ್ಯ. ಅವಳು ಮತ್ತೊಂದು ಮಂಡಿಯವರೆಗಿನ ಶಾರ್ಟ್ ಜೀನ್ಸ್ ಸ್ಕರ್ಟ್, ಚಂದದ ಟಾಪ್ ಹಾಕಿ, ಗಾಢ ಮೇಕಪ್, ತುಟಿಗೆ ಗಾಢ ಲಿಪ್ಸ್ಟಿಕ್ ಹಾಕಿ, ತುಂಡು ಕೂದಲನ್ನು ಹಾರಲು ಬಿಟ್ಟು ರೆಡಿಯಾಗಿದ್ದಳು. ಅವಳನ್ನೇ ನೋಡಿ ಮುಗುಳ್ನಕ್ಕೂ ಸುಮ್ಮಣ್ಣಾಗಿದ್ದಳು ಕುಂಕುಮ. ಇವಳಂಗೆ, ಇವರ ನಕ್ಷತ್ರ ಲೋಕದವರಂಗೆ ಇಷ್ಟಿಷ್ಟೇ ಉದ್ದದ ಬಟ್ಟೆನ ನಾನು ನನ್ನ ಇಡೀ ಜನ್ಮದಲ್ಲೇ ಹಾಕಕ್ಕಾಗಲ್ಲ ಬಿಡು. ಯಪ್ಪ, ಸಾವಾಸ ಅಲ್ಲ ಎಂದುಕೊಂಡು ಸಂಜು ಜೊತೆಗೆ ರೂಮಿನಿಂದ ಹೊರಬಂದಿದ್ದಳು ಕುಂಕುಮ. ಒಂದು ವಿಶಾಲವಾದ ರೂಮಲ್ಲಿ ನಕ್ಷತ್ರ ಫ್ಯಾಷನ್ನ ಎಲ್ಲರೂ ಸೇರಿದ್ದರು. ಹಾಯ್ ಎವ್ರಿವನ್. ಆಯುಷ್ನ ಗಂಭೀರ ಕಂಠ ಮೊಳಗಿತ್ತು ರೂಮಿನ ತುಂಬ. ನಿಮಗೆ ತಿಳಿದಿರೋ ಹಾಗೆ ನಾಳೆಯೇ ನಮ್ಮ ಇವೆಂಟ್ ಇರೋದು. ಈಗ ಸ್ವಲ್ಪ ಸಮಯ ಮಾತ್ರ ನಮಗಿರೋದು. ಏನೇ ಇದ್ದರೂ ಸರಿಪಡಿಸಿಕೊಳ್ಳಲು. ಯಾವುದೇ ನ್ಯೂಸೆನ್ಸ್ ಕೂಡ ಆಗೋ ಹಾಗಿಲ್ಲ. ನಾನು ಮೊದಲೇ ಹೇಳಿರುವ ಹಾಗೆ ದಿಸ್ ಇವೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರ್ ನಕ್ಷತ್ರ ಫ್ಯಾಷನ್ಸ್. ಆಫ್ಟರ್ ಲಾಂಗ್ ಟೈಮ್ ಈ ಇವೆಂಟ್ಗೆ ನಮ್ಮ ಕಂಪನಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಬಿ ಕೇರ್ಫುಲ್, ಬಿ ಅಲರ್ಟ್. ಈಗ ಪ್ರಾಕ್ಟೀಸ್, ಡ್ರೆಸ್ ಟ್ರಯಲ್ ಎಲ್ಲ ಒಂದು ಸಲ ನಡೀಲಿ ಎಂದ ಆಯುಷ್ ಆಚಾರ್ಯ. ಏನು ಈ ದೊರೆ ಹಿಂಗೆ ಮಾತಾಡ್ತಾವ್ರೆ? ನಕ್ಷತ್ರ ಫ್ಯಾಷನ್ ಅಂತ ರೆಪ್ಯೂಟೆಡ್ ಫ್ಯಾಷನ್ ಕಂಪ್ನಿ 1 ವರ್ಷದಿಂದ ಇಂಥ ಇವೆಂಟೇ ಮಾಡಿರಲಿಲ್ಲ ಅಂತವ್ರಲ್ಲ. ಅದು ಯಾಕೆ ಇರ್ಬೋದಪ್ಪ? ಏನೋಪ್ಪ, ನಮಗ್ಯಾಕೆ, ನಮ್ಮ ದೊರೆ ಹೇಳಿದ್ನ ಮಾಡೋದಷ್ಟೇಯ ಈಗ ನಮಗಿರೋ ಕೆಲಸ ಎಂದುಕೊಂಡು ಅವನ ಮಾತನ್ನು ಕೇಳಿಸಿಕೊಂಡಿದ್ದಳು ಕುಂಕುಮ. ಅವನು ವರ್ಧನ್ ಅಲ್ಲಿಯೇ ಇದ್ದ ಐಷಾರಾಮಿ ಆಸನದಲ್ಲಿ ಆಸೀನರಾದರು. ಎಲ್ಲ ಮಾಡೆಲ್ಗಳು ಡ್ರೆಸ್ಅಪ್ ಆಗಲು ಒಳಗೆ ನಡೆದಿದ್ದರು. ಅವರ ಹಿಂದೆಯೇ ಅವರ ಡಿಸೈನರ್ಗಳೂ ಹೋಗಲು ತಯಾರಾಗಿ ತಮ್ಮ ತಮ್ಮ ಅಸಿಸ್ಟೆಂಟ್ಗಳನ್ನು ಕರೆದಿದ್ದರು. ರೀನಾ ಮೇನ್ ಮಾಡೆಲ್ ಮೋಹಾಗೆ ಔಟ್ಫಿಟ್ ಡಿಸೈನ್ ಮಾಡಿದ್ದಳಲ್ಲ, ಅವಳಿಗೆ ಇನ್ನೂ ಟೆನ್ಷನ್ ಜಾಸ್ತಿ, ರೆಸ್ಪಾನ್ಸಿಬಿಲಿಟಿ ಹೆಚ್ಚು. ಕುಂಕುಮ, ಕಮ್ ವಿತ್ ಮೀ ಗತ್ತಿನಿಂದ ಕರೆದಿದ್ದಳು ರೀನಾ. ನಮ್ಮ ರೀನಾ ಸುಂದ್ರಿ ಕರಿತಾವಳೆ ಅಂದರೆ ನನಗೇನೋ ಗ್ರಾಚಾರ ಇರೋದು ಪಕ್ಕ. ಏನೋ ಪ್ಲಾನ್ ಮಾಡೇ ಕರ್ಕೊಂಬಂದವರಲ್ಲ ಈ ಇಬ್ಬರು ಸುಂದ್ರಿಯರು ಸೇರಿ. ಏನಾರ ಇರಲಿ ಇವರ ಪಿಲಾನು. ನಾನಂತೂ ಹೆದರೋ ಮಗಳೇ ಅಲ್ಲ. ಯಾರೂ ಇಲ್ಲದೆ ಇಂಥ ಜನರ ಮಧ್ಯೆ ಒಬ್ಬಳೇ, ಅದು ಒಂದು ಹೆಣ್ಣಾಗಿ ಇಷ್ಟು ವರ್ಷ ಧೈರ್ಯವಾಗಿ ಬದುಕಿದ್ದೀನಿ ಅಂದರೆ ಸುಮ್ಮನೆ ಅನ್ಕೊಂಬಿಟ್ಟವ್ರೆ ಜನ. ತೋರಿಸ್ತೀನಿ. ಹಾಗೇನಾರ ನನ್ನ ಹತ್ರ ಬಾಲ ಬಿಚ್ಚಕ್ಕೆ ಬಂದರೆ ಈ ಸುಂದ್ರಿರು, ಇಂಥವ್ರ ಬಾಲನ ಹೆಂಗೆ ಕಟ್ ಮಾಡೋದು ಅಂತವ ಚೆನ್ನಾಗಿ ಗೊತ್ತದೆ ನನಗೆ ಎಂದುಕೊಂಡವಳೆ ತುಟಿ ಕೊಂಕಿಸಿ ಎದ್ದು ಅವಳ ಹಿಂದೆ ನಡೆದಿದ್ದಳು ಕುಂಕುಮ. ಎಲ್ಲ ಹುಡುಗಿಯರ ಮಧ್ಯ ಈ ಹುಡುಗಿಯೇ ಬಹಳ ವಿಭಿನ್ನವಾಗಿ ಎದ್ದು ಕಾಣಿಸುತ್ತಿದ್ದಳು. ಕಾರಣ ಅವಳ ವೇಷಭೂಷಣ. ನಕ್ಷತ್ರ ಫ್ಯಾಷನ್ನ ಎಲ್ಲ ಹುಡುಗಿಯರು ಬ್ರ್ಯಾಂಡೆಡ್ ಕ್ಲಾತ್ಸ್, ಮಂಡಿಯವರೆಗಿನ ಬಟ್ಟೆಗಳನ್ನೇ ಧರಿಸಿದ್ದರು ಹೆಚ್ಚಾಗಿ. ಎಲ್ಲೋ ಒಂದಿಬ್ಬರು ಮಂಡಿಗಿಂತ ಸ್ವಲ್ಪ ಕೆಳಗೆ ಇರುವ ಬಟ್ಟೆ ಧರಿಸಿರಬಹುದೇನೋ ಅಷ್ಟೇ. ಬಿಟ್ಟರೆ ಮೈತುಂಬ ಚಂದದ ದಿರಿಸು ಧರಿಸಿದವರು ಒಬ್ಬರೂ ಕಣ್ಣಿಗೆ ಬೀಳುತ್ತಿರಲಿಲ್ಲ, ಕುಂಕುಮ ಒಬ್ಬಳ ಹೊರತಾಗಿ. ಆಯುಷ್ನ ದೃಷ್ಟಿಯೂ ಬೇಡವೆಂದರೂ ಅವಳನ್ನು ಸವರುತ್ತಿತ್ತು ಆಗಾಗ. ಏನೇ ಹೇಳು, ಹುಡುಗಿ ಬಹಳ ವಿಭಿನ್ನವಾಗಿದ್ದಾಳೆ ಬೇರೆ ಎಲ್ಲರಿಗಿಂತಲೂ, ಮನದಲ್ಲಿಯೇ ಉಸಿರುಕೊಂಡ ಅವನು. ಅವಳು ಆಗಾಗ ಕಣ್ಣರಳಿಸುವುದು, ತುಟಿ ಕೊಂಕಿಸುವುದು, ಮುಂಗುರುಳನ್ನು ತನ್ನ ಮುಖದಿಂದ ಸರಿಸುವುದು, ಮುಗುಳ್ನಗುವುದು, ನೋಟ ತಗ್ಗಿಸುವುದು, ಕಣ್ಣನ್ನು ಆಗಾಗ ತಿರುಗಿಸಿ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುವುದು, ಹೀಗೆ ಅವಳ ಪ್ರತಿಯೊಂದು ಸಣ್ಣ ಪುಟ್ಟ ಚಲನವಲನಗಳೂ ಅವನ ಕಂಗಳಲ್ಲಿ ಸೆರೆಯಾಗಿದ್ದವು ಅವನಿಗೂ ತಿಳಿಯದೆ. ತಿಳಿ ಗುಲಾಬಿಯ ಲಾಂಗ್ ಸ್ಕರ್ಟ್ ತೊಟ್ಟು, ತಿಳಿ ಹಳದಿ ಬಣ್ಣದ ಸೊಂಟದಿಂದ ಸ್ವಲ್ಪ ಕೆಳಗೆ ಇರುವ ಟಾಪ್ ಹಾಕಿದ್ದಳು ಕುಂಕುಮ. ಕೊರಳಿಗೆ ಅದೇ ತಿಳಿ ಗುಲಾಬಿ ಬಣ್ಣದ ವೇಲ್ ಒಂದನ್ನು ಅವಳದೇ ಸ್ಟೈಲಲ್ಲಿ ಸುತ್ತಿಕೊಂಡಿದ್ದಳು. ಕೊರಳಿಗೆ ಒಂದು ರೀತಿಯ ಬಣ್ಣದ ಮಣಿಗಳ ಸರ ಹಾಕಿದ್ದಳು. ಕಿವಿಗಳಿಗೆ ಸರದ ಬಣ್ಣದ್ದೇ ಝುಮುಕಿ ಧರಿಸಿದ್ದಳು. ಅಗಲವಾದ ಕಂಗಳಿಗೆ ಗಾಢವಾಗಿ ಕಾಡಿಗೆ ಹಾಕಿದ್ದಳು. ಅವನನ್ನು ಮೊದಲು ಅವಳತ್ತ ಬೇಡವೆಂದರೂ ನೋಡುವಂತೆ ಅವಳ ಕಾಡಿಗೆ ಕಂಗಳು ಅವಳ ವೇಷಭೂಷಣವೇ ಮಾಡಿದ್ದು. ಅವಳು ಕುಳಿತಲ್ಲಿಂದ ಎದ್ದು ಅದೇನೋ ತುಟಿಯಲ್ಲಾಡಿಸಿ ತುಟಿ ಕೊಂಕಿಸಿ ಹೊರಟಿದ್ದನ್ನು ಕೂಡ ಕಡೆಗಣ್ಣಿನಿಂದಲೇ ಗಮನಿಸಿದ್ದ ಆಯುಷ್ ಆಚಾರ್ಯ.
ಅದೇನು ಮಾತನಾಡಿಕೊಳ್ಳಬಹುದು ಓ ಹುಡುಗಿ ಒಬ್ಬೊಬ್ಬಳೇ. ಹೀಗೆ ಏನೂ ಇಲ್ಲದೆಯೂ ಕೂಡ ಒಬ್ಬ ಮನುಷ್ಯ ಲವಲವಿಕೆಯಿಂದ ಖುಷಿಯಿಂದ ಜೀವನವನ್ನು ಸಂಭ್ರಮಿಸಲು ಸಾಧ್ಯವೇ? ಆಶ್ಚರ್ಯ ಎಂದು ಹುಬ್ಬೇರಿಸಿದ್ದ ಅವನು. ಹುಟ್ಟು ಶ್ರೀಮಂತನಾದ ಅವನು ಬರೀ ಶ್ರೀಮಂತಿಕೆಯಲ್ಲೇ ಬೆಳೆದವನು. ಶ್ರೀಮಂತರನ್ನಷ್ಟೇ ತನ್ನ ಸುತ್ತಲೂ ನೋಡಿದ್ದ. ತನ್ನ ಇಷ್ಟು ವರ್ಷದ ಜೀವನದಲ್ಲಿ ಇವನ ಸಹಪಾಠಿಗಳೆಲ್ಲರೂ ಇವನಷ್ಟು ಅಲ್ಲದಿದ್ದರೂ ಅವರು ಸಿರಿವಂತರೇ. ಮಧ್ಯಮ ವರ್ಗದವರನ್ನು ಅವನು ಅತಿ ಹತ್ತಿರದಿಂದ ನೋಡಿದ್ದು ಅವಳನ್ನು ಮಾತ್ರ. ಅವಳೇ ನೀಲಿಮಾ. ಅವಳನ್ನು ನೋಡಿ ಬೆರೆತು ಇವನು ತಿಳಿದದ್ದಕ್ಕಿಂತಲೂ ಹೆಚ್ಚಾಗಿ ಜೀವನದಲ್ಲಿ ಮರೆಯಲಾರದ ಪಾಠ ಕಲಿತಿದ್ದ. ಜೀವನದಲ್ಲಿ ಇನ್ನೆಂದೂ ಮೇಲೇಳಲು ಸಾಧ್ಯವೇ ಇಲ್ಲವೇನೋ ಎನ್ನುವಂಥ ಪೆಟ್ಟು ತಿಂದಿದ್ದ. ಬಡವರ ಮನೆಯ ಹುಡುಗಿಯರು, ಮಧ್ಯಮ ವರ್ಗದ ಮನೆಯ ಹುಡುಗಿಯರೆಲ್ಲರೂ ಬರೀ ಮೋಸಗಾರರೇ ಎನ್ನುವ ನಿಲುವಿಗೆ ಶಾಶ್ವತವಾಗಿ ಬಂದುಬಿಟ್ಟಿದ್ದ ಅವಳು ಇವನ ಜೀವನದಲ್ಲಿ ಇವನಿಗೆ ಕೊಟ್ಟ ಪೆಟ್ಟಿನಿಂದ. ಅಂತಹ ಹುಡುಗಿಯರನ್ನು ಕಂಡರೂ ನಿಗಿ ಕೆಂಡವಾಗುತ್ತಿದ್ದ ಆಯುಷ್ ಆಚಾರ್ಯ. ಒಂದು ರೀತಿಯ ಟ್ರಾನ್ಸ್ಗೆ ಹೋಗಿಬಿಡುತ್ತಿದ್ದ ಒಮ್ಮೊಮ್ಮೆ. ಅವಳು ಮಾಡಿ ಹೋದ ಮೋಸದ ಬಗ್ಗೆ ಯೋಚಿಸಿದರೂ ಕೂಡ ತಾನೇನು ಮಾಡ್ತಾ ಇದ್ದೀನಿ ಎಂದೇ ಅವನ ಅರಿವಿಗೆ ಬರದ ಸ್ಥಿತಿ ತಲುಪಿಬಿಡುತ್ತಿದ್ದ ಅವನು. ಅರ್ಧರಾತ್ರಿ ಆದರೂ ಅವಳು ಇವಳಿಗಿಂತ ತೀರಾ ಭಿನ್ನವಾಗಿದ್ದಳು. ತೋರಿಕೆಯ ಆಡಂಬರ, ವಿಪರೀತವಾದ ಅಲಂಕಾರ, ಡ್ರೆಸ್ ಕೂಡ ಬ್ರ್ಯಾಂಡೆಡ್, ಎಲ್ಲವೂ ತೋರಿಕೆಯೇ. ಕುಂಕುಮ ಎದ್ದು ಹೊರಡುವಾಗ ಅವಳ ಕಿವಿಯಲ್ಲಿನ ಝುಮುಕಿ ಕೆಳಜಾರಿ ಬಿದ್ದಿತ್ತು. ಅದನ್ನು ಅವನ ಸೂಕ್ಷ್ಮ ಕಂಗಳು ಗಮನಿಸಿ ಏಳಲು ಹೊರಟವನಿಗೆ ಅರಿವಾಗಿತ್ತು ತಾನು ಎಲ್ಲಿದ್ದೇನೆ ಎಂದು. ಹಾಗೆಯೇ ಕುಳಿತ. ಅವನ ನಡವಳಿಕೆಯ ಬಗ್ಗೆ ಅವನಿಗೇ ಗೊಂದಲವಾಗಿತ್ತು. ತಲೆ ತಗ್ಗಿಸಿ ಹುಬ್ಬು ತೀಡಿಕೊಂಡಿದ್ದ. ಕುಳಿತಲ್ಲಿಯೇ ಆಯುಷ್ ಆಚಾರ್ಯ. ಡ್ಯಾಮಿಟ್, ಎಲ್ಲ ಒಂದೇ ಕ್ಯಾಟಗರಿ. ಡ್ರಾಮಾ, ಎಲ್ಲ ಡ್ರಾಮಾ. ಬ್ಲಡಿ. ದವಡೆ ಬಿಗಿದು ದಡಕ್ಕನೆ ಎದ್ದು ನಡೆದಿದ್ದ ಆಯುಷ್. ಹೋಗುತ್ತಿದ್ದವನ ಕಣ್ಣಿಗೆ ಬಿದ್ದಿತ್ತು ಅದೇ ಚಂದದ ಝುಮುಕಿ. ಕುಂಕುಮಾಳ ಕಿವಿಯಿಂದ ಜಾರಿ ಧರೆಗೆ ಉರುಳಿತ್ತಲ್ಲ ಆಗ. ಅವನಿಗೆ ಅರಿವಿಲ್ಲದೆಯೇ ಬಾಗಿ ಅದನ್ನೆತ್ತಿ ತನ್ನ ಕೋಟ್ ಜೇಬಿಗೆ ಸೇರಿಸಿ ಸರಸರನೆ ಹೊರ ನಡೆದು ಬಿಟ್ಟಿದ್ದ ಆಯುಷ್. ಅವನಿಗೆ ಯಾಕೋ ಉಸಿರು ಕಟ್ಟುವಂತಾಗಿತ್ತು ಅಲ್ಲಿ ಒಬ್ಬನೇ ಕುಳಿತಿರಲು. ವರ್ಧನ್ ಕೂಡ ಇರಲಿಲ್ಲ ಅಲ್ಲಿ. ಮಾಡೆಲ್ಸ್ಗೆ ಅವರ ಡ್ರೆಸ್ಸಿಂಗ್ ರೂಮ್ ತೋರಿಸಲು ಅತ್ತ ನಡೆದಿದ್ದ ಅವನು ಅವರ ಜೊತೆಗೆ. ಹೊರಬಂದವನು ಅಲ್ಲಿಯೇ ಒಂದು ಸೋಫಾದ ಮೇಲೆ ಕುಳಿತು ಬಿಟ್ಟಿದ್ದ ಆಯುಷ್. ಮಾಡೆಲ್ಸ್ ಡ್ರೆಸ್ಅಪ್ ಆಗಿ ಬರುವವರೆಗೂ ಇಲ್ಲೇ ಇರೋದು ಬೆಸ್ಟ್. ನಾಟ್ಯ ಪುಟ್ಟಿ ಹೇಗೂ ಹೇಳಲ್ಲ, ಐ ನೋ ದಟ್ ಎಂದುಕೊಂಡು ತನ್ನ ಮೊಬೈಲ್ ತೆರೆದು ತನ್ನ ತಂದೆಗೆ ಫೋನಾಯಿಸಿದ್ದ ಅವನು. ಇನ್ನೊಂದು ರೂಮಿಗೆ ಎಲ್ಲರನ್ನೂ ಕರೆದೊಯ್ದು ಬಿಟ್ಟು ಹೊರಬಂದಿದ್ದ ವರ್ಧನ್. ಎಲ್ಲ ಮಾಡೆಲ್ಸ್, ಅವರ ಡಿಸೈನರ್ಸ್, ಅವರ ಅಸಿಸ್ಟೆಂಟ್ಸ್ ಎಲ್ಲರೂ ಇದ್ದರು ಅಲ್ಲಿ. ದೇವ್ರೇ, ನಿಜವಾಗಿಯೂ ನಕ್ಷತ್ರಲೋಕವೇ ಇದು. ಸ್ವರ್ಗ ಅಂತಾರಲ್ಲ, ಅದು ಹಿಂಗೇ ಇದ್ದದೇನೋ. ರಂಭೆ, ಊರ್ವಶಿ ಅಂತವ ಯಾರ್ಯಾರೋ ಅವರಂತಲ್ಲ ಅಪ್ಸರಿಯರು. ಎಲ್ಲರೂ ಇಲ್ಲೇ ಅವರೇ ಅನ್ನಿಸ್ತದೆ. ಆದರೆ ಮೇಕಪ್ ರಾಣಿಯರು ಎಲ್ರೂ. ಮೂಗಿನ ಮೇಲೆ ಬೆರಳಿಟ್ಟಿದ್ದಳು ಅಲ್ಲಿನ ವೈಭವ ಆ ಮಾಡೆಲ್ಸ್ಗಳನ್ನು ನೋಡಿ. ಏಯ್, ವಾಟ್ ಆರ್ ಯು ಡೂಯಿಂಗ್? ಆಗ್ಲಿಂದ ಕೂಗ್ತಾನೇ ಇದ್ದೀನಿ. ಎಲ್ಲಿದೆ ನಿನ್ನ ತಲೆ? ಗುರ್ರಂದು ಅವಳ ಯೋಚನೆಗಳಿಗೆ ಬ್ರೇಕ್ ಹಾಕಿದ್ದಳು ರೀನಾ.